ನನ್ ಮಕ್ಳು ಮಾಡಿರೋ ಮಿಸ್ಟೇಕ್ ಇಂದ ಮೈಸೂರ್ನೆ ಮೂರ್ ಸಲ ಸುತ್ತೋ ತರ ಆಯ್ತು. ಅದೇನ್ ಮಿಸ್ಟೇಕ್ ಅಂತ ಹೇಳ್ತೀನಿ. ನಮ್ಮ ಟ್ರಿಪ್ಪಿನ 2ನೇ ದಿನದ ವ್ಲಾಗ್ ಆಗಿರುತ್ತೆ ಇದು. ಎಲ್ಲಿ ರೂಮ್ ಮಾಡಿದ್ವಿ ಅಂತ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀವಿ. ಇವಾಗ ನಾವು ಹೋಗ್ತಾ ಇರೋದು, ನಾನು ಎದ್ದ ತಕ್ಷಣ ನಾನೇ ಫಸ್ಟ್ ಮನೇಲಾಗ್ಲಿ ಹೊರಗಡೆ ಆಗ್ಲಿ ಸ್ನಾನ ಮಾಡಿ ಆಮೇಲೆ ಇನ್ನು ಯಾರು ಎದ್ದಿಲ್ಲ ಮಕ್ಳು. ಹಂಗಾಗಿ ನಿನ್ನೆ ಪ್ಯಾಲೇಸ್ ಹತ್ರ ಎಲ್ಲ ಹೋಗಿ 11:30ವರೆಗೂ ಅದೆಲ್ಲ ಸುತ್ತಾಡ್ ಬಂದಿದ್ವಿ. ಹಂಗಾಗಿ ಮಕ್ಳು ಮಲ್ಕೊಂಡಿದ್ದಾರೆ. ಇವಾಗ ಮಕ್ಳಿಗೆ ಅವ್ರು ಸ್ನಾನ ಮಾಡೋ ಅಷ್ಟರಲ್ಲಿ ನಾನು ಕೂಡ ಟಿಫನ್ ತಂದ್ಬಿಡೋಣ ಹೆಂಗಿರುತ್ತೆ ಏನು ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ. ಮನೆಯವರು ನಾವು. ಎಷ್ಟು ಖಾಲಿ ರೋಡ್ ಹೊಡಿತಾ ಇದೆ ಅಲ್ವಾ. ಮೈಸೂರು ರೋಡ್ಗಳೇ ಒಂಥರ ಚಂದ ನೋಡೋದಕ್ಕೆ. ನಾವು ಪ್ಯಾಲೇಸ್ ಪಕ್ಕಾನೇ ನಾವು ಮನೆ ಮಾಡ್ಕೊಂಡಿದ್ವಿ. ಹಂಗಾಗಿ ಮನೆ ಅಂತ ಹೇಳ್ಬೋದು, ರೂಮ್ ಅಂತ ಹೇಳ್ಬೋದು. ಅದ್ರ ಟೂರು ಕೂಡ ನಿಮ್ಗೆ ಮಾಡಿಸ್ತೀನಿ. ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಇದೊಂದು ಅದೃಷ್ಟ. ನಮ್ಗೆ ಗೊತ್ತಿರಲಿಲ್ಲ. ಪ್ಯಾಲೇಸ್ ಹತ್ರ ಸುಮ್ನೆ ನೋಡೋಣ ಲೈಟಿಂಗ್ಸ್ ಎಲ್ಲ ಅಂತ ಹೋದ್ವಾ. ಅಲ್ಲಿ ಯಾರೋ ರೂಮ್ ಬೇಕಾ ಮೇಡಮ್ ಅಂತ ಅವರೇ ಕೇಳಿ ನಮ್ಗೆ ಕರ್ಕೊಂಡ್ ಬಂದಿದ್ದು. ಮನೆ ತರನೇ ಇದೆ. ಇಲ್ಲಿ ಸ್ನಾನ ಆಗಿತ್ತಲ್ಲ, ಹಂಗಾಗಿ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಇನ್ನ ರೆಡಿ ಮಾಡ್ತಾ ಇದ್ರು, ಅಲಂಕಾರ ಮಾಡ್ತಾ ಇದ್ರು. ಸರಿ ಅಂತ ಅನ್ಬಿಟ್ಟು ಮನೆಯವರು ಒಂದು ಪೂರಿ ತಗೊಂಡ್ರು, ಮತ್ತೆ ಒಂದು ಸಿಂಗಲ್ ಇಡ್ಲಿ ತಗೊಂಡ್ರು. ನಾನು ಕಾಫಿ ಕುಡ್ದೆ. ಆಮೇಲೆ ಯಾಕೋ ಇಷ್ಟ ಆಗ್ಲಿಲ್ಲ. ನಾವು ತಗೊಂಡೋಗಿ ತಣ್ಣಗಾಗಿ ಮಕ್ಕಳು ತಿಂದಿಲ್ಲ ಅದೆಲ್ಲ ವೇಸ್ಟ್ ಆಗುತ್ತೆ. ಒಂದ್ 5 ನಿಮಿಷ ಅಲ್ವಾ, ಏನಾಗಲ್ಲ, ಅವ್ರನ್ನೇ ಕರ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಬಿಟ್ಟು ಹೋದ್ವಿ. ಆಮೇಲೆ ಸರಿ ಅಂತ ಅನ್ಬಿಟ್ಟು ಚಂದು ಎಲ್ಲ ಸ್ನಾನ ಮಾಡ್ಕೊಂಡು ಅವನೇ ಪಕ್ಕದಲ್ಲಿ ಇನ್ನೊಂದು ಹೋಟ್ಲ್ ಇತ್ತು, ಅದ್ರಲ್ಲಿ ತಗೊಂಡ್ ಬಂದ. ಚಂದು ಬನ್ನಿ, ನಾನು ಮೈಸೂರಲ್ಲಿ ರೂಮ್ ಮಾಡ್ಕೊಂಡಿದೀವಿ ಅಂತ ಹೇಳ್ದೆ. ಆ ರೂಮ್ ಅಲ್ಲ, ಅದು ಮನೆ. ನಿಮ್ಗೂ ಯೂಸ್ ಆಗ್ಬೋದು ಈ ಕಡೆ ಬಂದಾಗ ಅಂತ ಅನ್ಬಿಟ್ಟು ನಿಮ್ಗೆ ಈ ಹೋಮ್ ಟೂರ್, ಇದು ರೂಮ್ ಟೂರ್ ಅಲ್ಲ, ಇದು ಹೋಮ್ ಟೂರ್. ಹಂಗಾಗಿ ತೋರ್ಸೋಣ ಅಂತ ಅನ್ಬಿಟ್ಟು. ಇದರಲ್ಲಿ ಡಬಲ್ ಬೆಡ್ರೂಮ್ ಇದೆ, ದೇವ್ರ ಮನೆ ಇದೆ, ಕಿಚನ್ ಇದೆ. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲೇನೆ ಇದು ಹಾಲಲ್ಲೇ ನಮ್ಗೆ ಕಿಚನ್ ಕೂಡ ಕೊಟ್ಟಿದ್ದಾರೆ. ಕಿಚನ್ ಅಲ್ಲಿ ಸಿಂಕು, ಆಮೇಲೆ ಎಲೆಕ್ಟ್ರಿಕ್ ಸ್ಟವ್ ಇತ್ತು ಅಂದ್ರೆ ಅಡ್ಗೆ ಮಾಡ್ಕೊಳಕ್ ಎಲ್ಲಾನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ. ಬೆಡ್ರೂಮ್ ಚೆನ್ನಾಗಿದೆ ನೋಡಿ. ಜಿಮ್ ಅಲ್ಲಿ ಮಾಡಿಲ್ಲ ಅಂತ ಅನ್ಬಿಟ್ಟು ಇವತ್ತು ಜಿಮ್ ಸ್ಕಿಪ್ ಆಯ್ತಲ್ಲ, ಇಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ಇವರು. ಈ ತರ ಇದೆ. ತುಂಬಾ ಚೆನ್ನಾಗಿದೆ, ಪೀಸ್ ಆಗಿತ್ತು. ಹಂಗಾಗಿ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಇಲ್ಲಿ ಬಂತು ಅಂದ್ರೆ ದೇವ್ರ ಮನೆ ಕೂಡ ಇದೆ. ದೇವ್ರ ಮನೆ ಕೂಡ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಬಂದ್ರೆ ಒಂದು ರೂಮ್ ಕೊಟ್ಟಿದ್ದಾರೆ. ಇದನ್ನ ನಾವು ಯೂಸ್ ಮಾಡ್ಕೊಂಡಿಲ್ಲ. 5 ರಿಂದ 6 ಜನ ಆರಾಮಾಗಿರ್ಬೋದು. ಅದ್ರ ಜೊತೆಗೆ ಇಲ್ಲಿ ಬಂತು ಅಂದ್ರೆ ಮಿರರ್ ಕೊಟ್ಟಿದ್ದಾರೆ ರೆಡಿ ಆಗೋದಕ್ಕೆ ಅಂತ ಹೇಳಿ. ಆಮೇಲೆ ಬಾತ್ರೂಮ್ ಅಲ್ಲಿ 24 hours ನೀರು ಅಂದ್ರೆ ಬಿಸಿನೀರು ಬರುತ್ತೆ ಅಂತ ಹೇಳಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. UPS ಇದೆ ಇಲ್ಲಿ. ಕರೆಂಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಂದ್ರೆ ಆರಾಮಾಗಿ ಬರ್ಬೋದು. ನಿನ್ನೆ ಗುಂಡ್ಲುಪೇಟೆ ಹತ್ರ ರೂಮ್ ಮಾಡ್ಕೊಂಡಿದ್ವಿ. ಅಲ್ಲಿ 2000 ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಲಗೇಜ್ ಇಡ್ಬೇಕಾಯ್ತು ಅಷ್ಟೇನೆ. ಆಮೇಲೆ ಬೇಡ ಮೈಸೂರಿಗೆ ಹೋಗ್ಬಿಡೋಣ, ಮಕ್ಕಳಿಗೆಲ್ಲ ಪ್ಯಾಲೇಸ್ ಎಲ್ಲ ತೋರ್ಸೋದಕ್ಕಾಗತ್ತೆ ಅಂತ ಹೇಳಿ ಮತ್ತೆ ನಾವು ರಿಟರ್ನ್ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ ನಿಜವಾಗ್ಲೂ 2000 ಪೇ ಮಾಡಿದೀವಿ. 2500 ಹೇಳಿದ್ರು. ಇಲ್ಲ, 1 ನೈಟ್ ಅಲ್ವಾ, 8:30 9 o'clock ಆಗಿತ್ತು ಬಂದಾಗ. ಬೆಳಿಗ್ಗೆ 8 ಗಂಟೆಗೆಲ್ಲ ನಂಜನಗೂಡ್ಗೆ ಹೋಗ್ಬಿಡ್ತೀವಿ ನಾವು ಅಂತ ಹೇಳಿದಕ್ಕೆ 2000 ಮಾಡ್ಕೊಂಡ್ರು. ಪ್ಯಾಲೇಸ್ ಹತ್ರನೇ ಅವರು ರೂಮ್ ಏನಾದ್ರು ಬೇಕಾ ಅಂತ ಕೇಳಿ ಕರ್ಕೊಂಡ್ ಬಂದಿದ್ದು. ನಮ್ಗೆ ತುಂಬಾ ಚೆನ್ನಾಗಿರೋಂತ ರೂಮ್ ಅಲ್ಲ, ಇದು ಮನೆ ಸಿಕ್ತು ಅಂತ ಹೇಳ್ಬೋದು. ಚೆನ್ನಾಗಿ ನಿದ್ದೆನೂ ಬಂತು. ಮಕ್ಕಳು ಎಲ್ಲಾರು ಮೊದ್ಲಾಗಿ ಯಾರು ಡ್ರೈವ್ ಮಾಡ್ತಾರೋ ಅವರು ಸೇಫ್ ಆಗಿ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಇವತ್ತಿನ ಒಂದು ಡ್ರೈವ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ನೋಡಿ, ನನ್ ಮಗ ಹೇಳ್ತಾ ಇದ್ದೇನೆ, ಅಮ್ಮ ಅಪ್ಪ ಒಬ್ರೆ ಎಲ್ಲ ಡ್ರೈವ್ ಮಾಡೋದು, 3 ಜನ ಇದ್ದಾರೆ ಅಂತ ಹೇಳು ಅಂತ. ಇವಾಗ ನಂಜನಗೂಡ್ಗೆ ಹೋಗಿ ಅಲ್ಲಿಂದ ನಾವು ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಆಮೇಲೆ ನಮ್ಮೂರ್ಗೆ ಹೋಗೋ ಪ್ಲಾನು. ಊಟಿಗೆ ಹೋಗೋಣ ಅಂತ ಇದ್ವಿ. ಅಲ್ಲಿ ತುಂಬಾ ಇದಿದೆ ಅಂದ್ರೆ ತುಂಬಾ ಚಳಿ ಇದೆ. ಇವಾಗ ಬೇಡ ಅಂತ ಹೇಳಿ ಹೊರಡ್ತಾ ಇದೀವಿ ಇವಾಗ. ನಾನೇನ್ ಮಾಡಿದೆ ಅಂತಂದ್ರೆ ಒಂದೇ ದಿನ ಇದು ದೇವಸ್ಥಾನದೆಲ್ಲ ಮುಗಿಸ್ತೀವಿ ಅಂತ ಅನ್ಬಿಟ್ಟು ಒಂದೇ ಒಂದ್ ಸ್ಯಾರಿ ತಂದಿದ್ದೆ. ಇನ್ ಮಿಕ್ಕಿದ್ದೆಲ್ಲ ಝೂ ಮತ್ತೆ ಪ್ಯಾಲೇಸ್ ಇದೆಲ್ಲ ಓಡಾಡಕ್ಕೆ ಅಂತ ಅನ್ಬಿಟ್ಟು ನಾರ್ಮಲ್ ಡ್ರೆಸ್ ನ ತಂದ್ಬಿಟ್ಟಿದೆ. ಇವಾಗ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು, ನಂಜನಗೂಡ್ಗೆ ಹೋಗ್ಬೇಕು. ಅದಕ್ಕಾಗಿ ಇವಾಗ ಮತ್ತೆ ಯುವರಾಜ್ ಸಿಲ್ಕ್ ಹೋಗ್ಬಿಟ್ಟು ಒಂದು ಡ್ರೆಸ್ ಅಥವಾ ಕುರ್ತಾ. ನನ್ಗೆ ಡ್ರೆಸ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ, ಕುರ್ತಾ ಮತ್ತೆ ಸ್ಯಾರಿ ಹಾಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಹಂಗಾಗಿ ಮನೆಯವ್ರು ಕರ್ಕೊಂಡು ಹೋಗ್ತೀನಿ, ಒಂದು ಡ್ರೆಸ್ ತಗೋ ಅಂತ ಹೇಳಿದ್ದಾರೆ. ಯುವರಾಜ್ ಸಿಲ್ಕ್ ಹೋಗ್ಬಿಟ್ಟು ಇಲ್ಲಿಂದ 3 ಕಿಲೋಮೀಟರ್ ಇದೆ ಯುವರಾಜ್ ಸಿಲ್ಕ್. ಹಂಗಾಗಿ ಅಲ್ಲಿಗೆ ಹೋಗಿ ತಗೊಂಡು ಇವಾಗ ಹೋಗ್ಬೇಕು. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನಂಜನಗೂಡ್ಗೆ. ಅದೇ ರೊಟೇಟ್ ಆಗುತ್ತಾ? ಕಡೆ ತಿರ್ಸು, ನನ್ನ ಕಡೆ ತಿರುಗ್ತಾ ಇದ್ದದ್ದು. ಇದೆ ಇದೆ ಇದೆ. ಇದು ಫ್ರಂಟ್, ಅದು ಸೈಡ್
ನಿನ್ನೆ ಮೈಸೂರಿಂದಾನೇ ಹೊರಟು ನಾವು ಇಮ್ಮಡಿಗೊಪ್ಪಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಗುಂಡ್ಲುಪೇಟೆಗೆ ಹೋಗಿನೇ ಹೋಗ್ಬೇಕು. ಹಂಗಾಗಿ ಹೋದ್ವಾ, ಮತ್ತೆ ನಾವು ಇಮ್ಮಡಿಗೊಪ್ಪಲ್ ಸ್ವಾಮಿ ಬೆಟ್ಟದಲ್ಲಿ ನಮ್ಗೆ ದರ್ಶನ ಸಿಗ್ಲಿಲ್ಲ. 3 ನಿಮಿಷ ಲೇಟ್ ಆಯ್ತು. ನೀವ್ 1 ನಿಮಿಷ ಲೇಟ್ ಆದ್ರೂನು ಅಲ್ಲಿಗೆ ಎಂಟ್ರಿ ಇರಲ್ಲ. ಯಾವ್ದೇ ರೀತಿ ಪ್ಲಾಸ್ಟಿಕ್ ಬಾಟ್ಲು ಕವರು ಏನು ತಗೊಂಡೋಗಂಗಿಲ್ಲ. ಎಷ್ಟೇ ದುಡ್ಡಿದ್ರು, ಎಷ್ಟೇ ನಾವು ದೊಡ್ಡ ಗಾಡಿ ಇದೆ ನಮ್ಮ ಹತ್ರ ಅಂದ್ರೂ ಒಳಗಡೆ ನಮ್ಮ ವೆಹಿಕಲ್ ನ ಬಿಡಲ್ಲ. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅಂತ ಇದೆ ಆ ದೇವಸ್ಥಾನದಲ್ಲಿ. ಹಂಗಾಗಿ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತೆ ನಾವು ಮೈಸೂರಿಗೆ ಬಂದ್ವಾ. ಮೈಸೂರಿಂದ ಹೋಗಿ ಮತ್ತೆ ಮೈಸೂರಿಗೆ ಬಂದ್ವಿ. ಇವಾಗ ಏನಾಯ್ತು, ರೂಮ್ ಎಲ್ಲ ಚೆಕ್ಔಟ್ ಮಾಡಿ ನಾವು ಹೊರಟಿದೀವಿ ಇವಾಗ ನಂಜನಗೂಡ್ಗೆ ಹೋಗೋಣ ಅಂತ ಅನ್ಬಿಟ್ಟು. ಅದಕ್ಕೂ ಮುಂಚೆ ಬಟ್ಟೆ ತಗೋಬೇಕಾಯ್ತಲ್ವಾ, ಹಂಗಾಗಿ ಬಟ್ಟೆ ತಗೊಳ್ಳೋಣ. ಯುವರಾಜ್ ಸಿಲ್ಕ್ ಹೆಂಗಿದೆ ಏನು ಅಂತ ನಾನು ಒಂದ್ಸಲ ಹೋಗಿರ್ಲಿಲ್ಲ. ಮೈಸೂರಲ್ಲಿ ಇರೋದ್ರಿಂದ ನಾವ್ ಇದ್ದಿದ್ದು 3 ಕಿಲೋಮೀಟರ್ ದೂರದಲ್ಲಿತ್ತು. ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ಅಲ್ಗೂ ಹೋದ್ಮೇಲೆ ಯಾಕೋ ಮನ್ಸ್ ಚೇಂಜ್ ಆಗುತ್ತೆ. ಬೇಡ, ಯಾವ ಡ್ರೆಸ್ಸು ಬೇಡ, ಸ್ಯಾರಿ ಒಂದ್ ತಗೊಳ್ಳೋಣ ಅಂತ ಅನ್ಬಿಟ್ಟು ನಿಜವಾಗ್ಲೂ ಅಲ್ಲಿರೋ ಸ್ಟಾಫ್ ಅಂತೂ ಎಷ್ಟು ಅಂದ್ರೆ ನಮ್ಗೆ ಯಾವ ತರ ಬೇಕು ಅಂತ ಕೇಳಿ ಇದ್ ಮಾಡ್ತಾರೆ. ಅಂಗಡಿನೂ ಚೆನ್ನಾಗಿದೆ, ಅಂದ್ರೆ ಶಾಪ್ ದೊಡ್ಡದು, ಅದು ಚೆನ್ನಾಗಿದೆ. ಮತ್ತೆ ಅಲ್ಲಿರೋ ಸ್ಟಾಫ್ ಗಳು ಕೂಡ ತುಂಬಾ ಚೆನ್ನಾಗಿ ಇದ್ ಮಾಡಿಸ್ತಾರೆ, ಅಂದ್ರೆ ಮಾತಾಡಿಸ್ತಾರೆ. ನಮ್ಗೆ ಯಾವ ತರ ಬೇಕು ಅಂತ ಎಲ್ಲ ಕೇಳಿ ನಿಧಾನಕ್ಕೆ ತೋರಿಸ್ತಾರೆ. ನಾನ್ ಜಾಸ್ತಿ ನೋಡಕ್ ಹೋಗ್ಲಿಲ್ಲ, ನಾನ್ ನೋಡಿದ್ದೆ 3 ಸ್ಯಾರಿ ಅಷ್ಟೇನೆ. ಯಾವ್ದ್ ಬೇಕಮ್ಮ ನಿನ್ಗೆ ಅಂತ ಅಂದ್ರು. ನಾನು ಸ್ಯಾರಿನ ತಗೋತೀನಿ ಅಂತ ಅಂದೆ. ಸರಿ ಅಂತ ಅನ್ಬಿಟ್ಟು ಅಲ್ಲೇನೆ ರಿಕ್ವೆಸ್ಟ್ ಮಾಡ್ಕೊಂಡು ಡ್ರೆಸ್ಸಿಂಗ್ ರೂಮ್ ಅಲ್ಲೇ ನಾನು ಇದ್ ಮಾಡ್ಕೊಂಡೆ. ಸ್ಯಾರಿ ಹಾಕೊಂಡು ನನ್ನ ಬಟ್ಟೆನ ಈ ಕವರ್ಗೆ ಹಾಕೊಂಡು ಮತ್ತೆ ರೆಡಿ ಆಗಿ ಅಲ್ಲಿಂದಾನೆ ಹೊರಟೆ. ಅವರು ಪಾಪ ರಿಕ್ವೆಸ್ಟ್ ಮಾಡಿದಕ್ಕೆ ಓಕೆ ಮೇಡಮ್ ಆಯ್ತು ವೇರ್ ಮಾಡ್ಕೊಳ್ಳಿ ಅಂತ ಅಂದ್ರು. ನೋಡಿ, ಈ ತರ ಕೆಲವೊಂದು ಇದ್ರಲ್ಲಿ ಶಾಪ್ಗಳಲ್ಲಿ ನಮ್ಗೆ ಪರ್ಮಿಷನ್ ಇರಲ್ಲ. ಆದ್ರೆ ನಾನ್ ಅದೇನು ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ 3 ಕಿಲೋಮೀಟರ್ ಇತ್ತು. ಮತ್ತೆ ರೂಮ್ಗೆ ಹೋಗೋಣ ಅಂತ ಅನ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ತಂದ್ಬಿಟ್ಟಿದ್ವಿ. ಅದೊಂದು ರಿಸ್ಕ್ ಆಗೋದು ನಮ್ಗೆ. ಆದ್ರೆ ಅಲ್ಲಿ ಸ್ವಲ್ಪ ಒಳ್ಳೇದಾಯ್ತು ನಮ್ಗೆ. ಅಲ್ಲೇನೆ ರೆಡಿ ಆಗ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಇವಾಗ ರೆಡಿಯಾಗಿ ಎಲ್ಲಾನು ಕೂಡ ಇಟ್ಬಿಟ್ಟು ಇವಾಗ ಹೋಗೋಣ ಅಂತ ಅನ್ಬಿಟ್ಟು. ಮನೆಯವ್ರಂತೂ ಎಲ್ಲಾನ ಹೊರಗಡೆ ಹೋಯ್ತು ಅಂದ್ರೆ ಮಕ್ಳು ಕೇಳೋದೇ ಬೇಡ, ಹೊಟ್ಟೆ ಸಿತೈತೆ ಅದ ಸಿತೈತೆ ಅಂತ. ಇವ್ರೇನೆ ಹೋಗಿ ಹೋಗಿ ಇದ್ ತಿನ್ರಿ ಅದ್ ತಿನ್ರಿ ಟೇಸ್ಟ್ ಮಾಡಿ ಅಂತ ಅನ್ಬಿಟ್ಟು ಪದೇ ಪದೇ ಇವ್ರು ಇದ್ ಮಾಡ್ತಾ ಇರ್ತಾರೆ. ಹಂಗಾಗಿ ಪಕ್ಕದಲ್ಲೇ ಇತ್ತು ಒಂದು ಮೈಸೂರ್ ಮಸಾಲ ದೋಸೆ, ಸಖತ್ತಾಗಿತ್ತು. ಅದ್ರ ಪಕ್ಕ ಯುವರಾಜ್ ಸಿಲ್ಕ್ ಪಕ್ಕನೆ ನೀವೇನಾದ್ರೂ ಹೋದ್ರೆ ನೋಡಿ ಅಲ್ಲಿ ಮೈಸೂರ್ ಮಸಾಲ ದೋಸೆ ತಗೊಳ್ಳಿ. ಆ ಕಡೆ ಹೋದ್ರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಡ್ರೆಸ್ಸು ನೈಟಿ ಎಲ್ಲಾನು ಕೂಡ ಚೆನ್ನಾಗಿತ್ತು. ನಾನು 2 ನೈಟಿ ತಗೊಂಡೆ, ಕಾಟನ್ದು ಬೇಕಿತ್ತು ನನಗೆ. 2 ನೈಟಿ ತಗೊಂಡು ಈ ಸ್ಯಾರಿನ ನಾನು ತಗೊಂಡೆ ಅಲ್ಲಿ, ಅಂದ್ರೆ ಬ್ಲೌಸ್ಗೆ ಮ್ಯಾಚ್ ಆಗುತ್ತಲ್ವಾ ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಅಲ್ಲಿಂದ ಹೊರಟು ಇವಾಗ ನಂಜನಗೂಡ್ಗೆ ಹೋಗೋಣ ಅಂತ ಅನ್ಬಿಟ್ಟು ಹೊರಟಿದೀವಿ. ನಂಜನಗೂಡ್ಗೆ ಹೋದಾಗ್ಲೂ ಅಷ್ಟೇನೆ ಸೋಮವಾರ ಆಗಿರೋದ್ರಿಂದ 1:30 ಲಾಸ್ಟ್ ಇರುತ್ತೆ. ಹಂಗಾಗಿ ಬೇಗನೆ ಹೋಗೋಣ ಅಂತ ಅನ್ಬಿಟ್ಟು ಹೊರಟಿದೀವಿ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅಲ್ಲೂನು. ನಾನು ಯಾವುದೇ ರೂಮ್ ಮಾಡ್ಕೊಳ್ಳಿ, ಎಲ್ಲೇ ಟ್ರಿಪ್ ಹೋಗ್ಲಿ, ಮಕ್ಳು ಚಾರ್ಜರ್ ವೈಯರ್ ಇಂದ ಹಿಡ್ದು ಮತ್ತೆ ನಾನು ಇನ್ನೊಂದ್ಸಲ ಹೋಗಿ ರೂಮ್ಗೆಲ್ಲ ಚೆಕ್ ಮಾಡ್ತೀನಿ ಆಯ್ತಾ. ಈ ರೂಮಲ್ಲಿ ಏನಾಯ್ತು, ವಾಟರ್ ಫಿಟ್ ಇದ್ರು ಆಯ್ತಾ. ಅದ್ರಲ್ಲಿ ನಾನು ಚೆಕ್ ಮಾಡಿಲ್ಲ, ಯಾಕಂದ್ರೆ ನಾವ್ ಏನು ಲಗೇಜ್ ನಾವು ಇದ್ರ ಹತ್ರನೇ ಏನು ಕಿಚನ್ ಹತ್ರನೇ ಎಲ್ಲ ಇಟ್ಕೊಂಡಿದ್ವಲ್ಲ, ಅಲ್ಲಿ ವಾಟರ್ ಹತ್ರ ಯಾಕೆ ಇಡ್ತೀವಿ ಹೇಳಿ ಅಂತ ಅನ್ಬಿಟ್ಟು ನಾನು ಅದೊಂದು ಚೆಕ್ ಮಾಡಿಲ್ಲಪ್ಪ. ಎಲ್ಲ ಹೋಗಿ ಚೆಕ್ ಮಾಡಿದೀನಿ. ಮನೆಯವ್ರು ಏನ್ ಮಾಡಿದ್ದಾರೆ, ಒಂದು ಪ್ಯಾಂಟ್ ಅನ್ಸುತ್ತೆ ಅದು, ಅದನ್ನ ಒಳಗಡೆ ಇಟ್ಟಿದ್ದಾರೆ. ಒಳಗಡೆ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ಮೇಲೆ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಇಟ್ಟಿದ್ದಾರೆ. ಅದನ್ನ ಮರ್ತೇ ಬಿಟ್ಟಿದ್ದಾರೆ ಆಯ್ತಾ. ಈ ದೇವಸ್ಥಾನಕ್ಕೆ ಹೋಗಿ ಇನ್ನೇನು ಕಾರ್ ಪಾರ್ಕ್ ಮಾಡ್ಬೇಕು ಅವಾಗ ನೆನ್ಸ್ಕೊಂತಾ ಇದಾರೆ, ಅಯ್ಯೋ ನನ್ ಬಟ್ಟೆ ಅಲ್ಲೇ ಬಿಟ್ಬಿಟ್ಟಿದೀನಲ್ಲ ಅಂತ ಅನ್ಬಿಟ್ಟು. ಆಮೇಲೆ ಸರಿ ಆಯ್ತು, ಸ್ವಲ್ಪ ಹಿಂಗೆ ಹೋಗ್ತಿವಲ್ವಾ ಮತ್ತೆ ನೋಡೋಣ, ಒಂದ್ 20 ಕಿಲೋಮೀಟರ್ ಇದೆ, ಹೋಗ್ಬೇಕಾದ್ರೆ ಇಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಅವ್ರ ನಂಬರ್ನ ಹುಡ್ಕುದ್ರು ಪಾಪ ಅವ್ರ ಕಾರ್ಡ್ ಕೊಟ್ಟಿದ್ರು. ಆದ್ರೆ ಆ ಕಾರ್ಡ್‌ನ ಏನ್ ಮಾಡ್ಬಿಟ್ಟಿದ್ದಾರೆ, ನನ್ ವ್ಯಾನಿಟಿ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಸುಮ್ನೆ ಹುಡುಕ್ತಾ ಇದ್ದೆ, ನಾನು ಏನು ಮಾತಾಡಿಲ್ಲ. ಯಾವಾಗ್ಲೂ ಹಿಂಗೇನೆ ಮಾಡ್ತೀರಾ ನೀವು ಅಂತ ಅನ್ಬಿಟ್ಟು ನಾನ್ ಸುಮ್ನೆ ಕೂತಿದ್ದೆ. ಆಮೇಲೆ ಫೈನಲಿ ನನ್ ವ್ಯಾನಿಟಿ ಬ್ಯಾಗ್‌ನ ತೆಗೆದು ನೋಡಿದಾಗ ಅದ್ರಲ್ಲೇ ಇತ್ತು. ಇದ್ರಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ನಂಬರ್‌ನ, ಸಿಗುತ್ತಾ ಏನು ಅಂತ ಅನ್ಬಿಟ್ಟು. ಸ್ವಲ್ಪ ಮನೆಯವರು ಸ್ವಲ್ಪ ಕಾಸ್ಟ್ಲಿದು ಇದನ್ನ ಶರ್ಟು ಪ್ಯಾಂಟ್ ಅದೆಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ಅವ್ರದನ್ನ ಅಲ್ಲೇ ಬಿಟ್ಟಿದ್ರಲ್ವಾ ಅಂತ ಅನ್ಬಿಟ್ಟು ಸರಿ ಅಂತ ಮತ್ತೆ ಸಿಕ್ತು. ಅವ್ರಿಗೆ ಫೋನ್ ಮಾಡಿದ್ವಿ, ವಿಚಾರಿಸಿದ್ವಿ. ಓಕೆ ಮೇಡಮ್ ಏನಿಲ್ಲ ಬನ್ನಿ ಅಂತ ಅಂದ್ರು. ಸರಿ ಆಯ್ತು ಅಂತ ಅನ್ಬಿಟ್ಟು ಇವಾಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸಖತ್ತಾಗಿತ್ತು. ನೀವು ನೋಡಿರ್ತೀರ, ತುಂಬಾ ಜನ ನಂಜನಗೂಡು ನೋಡಿರ್ತೀರ. ಹೋಗ್ಬೇಕು ಅಲ್ಲಿಗೆನೆ, ಇಲ್ಲೇ ಮೈಸೂರಲ್ಲೇ 1 ವಾರ ಸುತ್ತಬೇಕು ನಾವು. ನಿನ್ನೆ ಜನ ಅಂತೂ ಸೋಮವಾರ ಆಗಿರೋದ್ರಿಂದ ತುಂಬಾ ಜನ ಇದ್ರು. ಹಂಗಾಗಿ ಚೆನ್ನಾಗಿ ದರ್ಶನ ಎಲ್ಲ ಆಯ್ತು. ಈಚೆ ಬಂದಾಗ ಈ ಬಸವಣ್ಣಂದು ಒಂದನ್ನ ಕ್ಲಿಪ್ಪಿಂಗ್ಸ್ ನ ತಕೊಂಡೆ, ತೆಗೆದು ನಿಮಗೆ ತೋರ್ಸೋಣ ಅಂತ ಅನ್ಬಿಟ್ಟು. ಹಿಂಗಿದೆ ತಿಳಿಸಿ ಆಯ್ತಾ. ನೋಡಿ, ನಂಜನಗೂಡು ನೋಡ್ತಾ ಇದ್ರೇನೆ ಒಂಥರ ಖುಷಿ ಆಗುತ್ತಲ್ವಾ. ಮನೆಯವ್ರು ಯಾವಾಗ್ಲೂ ಹೇಳ್ತಿರ್ತಾರೆ,
ಎಲ್ಲೋಗೋಣಮ್ಮ ಅಂತಂದ್ರೆ ದೇವಸ್ಥಾನ ಅಂತ ಇರ್ತೀಯ. ಇನ್ನೊಂದ್ಸಲ ದೇವಸ್ಥಾನ ಅಂದ್ರೆ ನಾನಂತೂ ಬರಲ್ಲ ಅಂತ ಅನ್ಬಿಟ್ಟು ಅಪ್ಪ ಮಕ್ಕಳು ಸೇರ್ಕೊಂಡು ಮೈಸೂರ್ನೇ ಮತ್ತೆ ಇನ್ನ 2-3 ಸಲ ನನ್ನ ಅಲ್ಲೇನೆ ಅದೇ ಹೇಳ್ತಾ ಇದ್ದೆ ನಾನು, ಒಂದ್ ವಾರ ಇಲ್ಲೇ ಸುತ್ಬಿಡೋಣ ಬಿಡಿ ಅತ್ತಗೆ ಅಂತ ಅನ್ಬಿಟ್ಟು ಮತ್ತೆ ಮೈಸೂರ್ಗ್ ಹೋದ್ವಿ. ಮೈಸೂರ್ಗ್ ಹೋಗಿ ಮತ್ತೆ ಅಲ್ಲಿಂದ ಇದನ್ನೆಲ್ಲ ತಗೊಂಡು ಪ್ಯಾಂಟು ಅದೆಲ್ಲ ತಗೊಂಡು ಮತ್ತೆ ಬಂದ್ವಿ. ಮಕ್ಳಿಗೊಂದ್ ಸ್ವಲ್ಪ ಬೈದೆ, ಒಂದ್ಸಲ ಚೆಕ್ ಮಾಡ್ಬೇಕು ತಾನೆ, ನಾನು ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವೆಲ್ಲ ಅಂತ ಹೇಳಿ. ಅಲ್ಲಿಂದ ನಾವು ಬಂದಿದ್ದು 4 ಗಂಟೆಗೆ. ಇನ್ನು 5 ನಿಮಿಷನೋ 10 ನಿಮಿಷನೋ ಇತ್ತು ಅಷ್ಟೇನೆ. ಇಲ್ಲಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದೀವಿ. ವೆದರ್ ನೋಡಿ ನಿಮ್ಗೆ ಗೊತ್ತಾಗಲ್ಲ, ಅಲ್ಲಿ ಹೋದ್ರೆ ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಡಿ, ಅಷ್ಟು ಸೂಪರ್ ಆಗಿದೆ. ಈ ಪ್ರಕೃತಿ ನಡುವೆ ವೇಣುಗೋಪಾಲ ಸ್ವಾಮಿ ನಿಂತಿರೋದು ನಾಟ್ಯ ರೂಪದಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬೋದು. 365 ದಿನ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹಿಮ ಬೀಳುತ್ತೆ ಅಂತಂದ್ರೆ ಇದೊಂದೇ ದೇವಸ್ಥಾನ ಅಂತ ಅನ್ಸುತ್ತೆ. ಅಲ್ಲಿ ಹೆಂಗೆ ಈ ದೇವಸ್ಥಾನ ಯಾವ ತರ ಆಯ್ತು ಅಂತ ಎಲ್ಲಾನು ಪುರೋಹಿತರು ಒಳಗಡೆ ಕುತ್ಕೊಂಡು ಹೇಳ್ತಾರೆ. ಮತ್ತೆ ಕೃಷ್ಣನ ಒಂದು ವಿಗ್ರಹನ ನಮ್ಮ ಮಡ್ಲಿಗೆ ಕೊಡ್ತಾರೆ. 1-2 ಸಲಿ ಲಾಲಿ ಆಡಿ ಕೊಡೋ ಅಂತದ್ದು. ಎಷ್ಟು ವೆಯ್ಟ್ ಇದಾರೆ ಗೊತ್ತಾ, ಅವರು ಸಖತ್ ವೆಯ್ಟ್ ಇದಾರೆ. ಅದೆಲ್ಲ 1-2 ಸಲಿ ನಾನು ನನ್ನ ತಮ್ಮ ಎಲ್ಲ ಬಂದಾಗ ಅದನ್ನ ಇದ್ ಮಾಡಿದ್ರು. ಈ ಸಲಿ ನಾವು ಒಳಗಡೆ ಹೋಗಿ ಕೂತ್ಕೊಳ್ಳಿಲ್ಲ, ಯಾಕಂದ್ರೆ ತುಂಬಾ ಜನ ಇದ್ರಲ್ವಾ ಅಂತ ಅನ್ಬಿಟ್ಟು ಈಚೆಗಡೆನೆ ನಿಂತ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಈ ಮಧ್ಯೆ ಹೋಗ್ಬೇಕಾದ್ರೆ ಆ ಕಾಡ್ ಮಧ್ಯೆ ಎಷ್ಟು ನಿಮ್ಗೆ ಏನಾದ್ರು ಅದೃಷ್ಟ ಇತ್ತು ಅಂತಂದ್ರೆ ಆನೆ ಇರ್ಬೋದು, ಆಮೇಲೆ ಹುಲಿ, ಜಿಂಕೆ ಎಲ್ಲಾನು ಕಾಣಿಸುತ್ತೆ ಇಲ್ಲಿ ಆಯ್ತಾ. ನಾನು ಅದೇ ತಮ್ಮನ ಜೊತೆ ಬಂದಿದಾಗ ಹುಲಿ ಕಾಣಿಸ್ತು, ಈ ಸಲ ಆನೆ ಎಲ್ಲ ಓಡಾಡ್ತಿರೋದು ಕಾಣಿಸ್ತು ನಮ್ಗೆ. ಎಷ್ಟು ಚೆನ್ನಾಗಿದೆ. ಇದೆ ಎಂಟ್ರೆನ್ಸ್. ಇಲ್ಲಿ ಬಂದ ತಕ್ಷಣ ಅದೇ ಹೇಳಿದ್ನಲ್ಲ ನಿಮ್ಗೆ, ಅವ್ರ ಗಾಡಿಲೇ ಬರ್ಬೇಕು, ಅವ್ರ ಗಾಡಿಲೇ ಹೋಗ್ಬೇಕು. ಇಲ್ಲಿ ತಂದು ನಿಲ್ಲಿಸ್ತಾರೆ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸಿ ಬರ್ಬೇಕಾದ್ರೆ ಅಲ್ಲಲ್ಲೇ ಬಸ್ ಬರ್ತಾ ಇರತ್ತೆ. ಆತರ ಏನು ವೇಟ್ ಮಾಡ್ಬೇಕು ಅಂತ ಏನಿಲ್ಲ. ಹೋಗ್ಬೇಕಾದ್ರೇನೆ ಏನ್ ಗಾಳಿ ಅಂತೀರಾ ಗಾಳಿ. ಆಮೇಲೆ ಲಾಸ್ಟ್ ಟೈಮ್ ಬಂದಾಗ ಮಳೆನೂ ಬರ್ತಿತ್ತು, ಈ ಸಲ ಮಳೆ ಏನ್ ಬರ್ತಿಲ್ಲ, ಗಾಳಿ ಜಾಸ್ತಿ ಇದೆ. ಆಮೇಲೆ ಆ ಕಡೆ ಎಲ್ಲ ಮಂಜು ಎಷ್ಟು ಆಗ್ಬಿಟ್ಟಿದೆ, ಬೆಟ್ಟನೇ ಕಾಣಿಸ್ತಾ ಇರ್ಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ನಾವೇ ಕಾಣಿಸ್ತಿರ್ಲಿಲ್ಲ, ಈ ಸಲ ಬೆಟ್ಟ ಮಾತ್ರ ಕ್ಲೋಸ್ ಆಗಿದೆ ಅಷ್ಟೇನೆ. ಮುಂಚಿನ ಸಲ ಒಬ್ರಿಗೊಬ್ರು ಕಾಣಿಸ್ತಾನೆ ಇಲ್ಲ. ನೋಡ್ತಾ ಇದ್ದೀರಾ ಆ ದೇವಸ್ಥಾನದ ಹಿಂದೆಗಡೆ ಏನು ಕಾಣಿಸ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ನಮ್ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರನು ಗ್ರೀನ್ ಕಾಣಿಸುತ್ತೆ. ಒಂಥರ ಹಬ್ಬ ಕಣ್ಣಿಗೆ. ಆಮೇಲೆ ಗಾಳಿ ತಣ್ಣಗ್ ಬೀಸ್ತಾ ಇರುತ್ತೆ. ಅದೇ ಹೇಳಿದ್ನಲ್ಲ ನಿಮ್ಗೆ, 365 ದಿನ ಬಂದ್ರೂ ಇಲ್ಲಿ ಕೊರಿತಾ ಇರುತ್ತೆ. ನಲ್ಲಿ ಬರೋ ನೀರಿಂದ ಹಿಡಿದು ಎಲ್ಲಾನು ಕೂಡ. ಆಮೇಲೆ ಊಟನೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ವೆರೈಟಿನಲ್ಲಿ ಇರುತ್ತೆ ಅಂತ ಹೇಳ್ಬಿಡಿ. ಆಮೇಲೆ ಬಿಸಿಬೇಳೆ ಬಾತ್ ಇರ್ಬೋದು, ಆಮೇಲೆ ಇದು ಪೊಂಗಲ್ಲು, ಪುಳಿಯೋಗರೆ, ಆಮೇಲೆ ಅನ್ನ ಸಾಂಬಾರು, ಪ್ರತಿಯೊಂದು ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಇರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಸ್ಕೊಂಡು ತಿನ್ಬೋದು ನೀವು. ಆದ್ರೆ ಲಾಸ್ಟ್ ಬ್ಯಾಚ್ ಅಲ್ಲಿ ಬರ್ತೀವಲ್ವಾ, ಅವ್ರಿಗೆ ಮಾತ್ರ ಇಲ್ಲಿ ಪ್ರಸಾದ ಇರಲ್ಲ, ಯಾಕಂದ್ರೆ ಕ್ಲೋಸ್ ಆಗ್ಬಿಟ್ಟಿತ್ತು. 4 ಗಂಟೆ ಕ್ಲೋಸ್ ಆಗ್ಬಿಡುತ್ತೆ. 4 ಗಂಟೆಗೆ ಲಾಸ್ಟ್ ಬಸ್ ಇರುತ್ತೆ. ಹಂಗಾಗಿ ಪ್ರಸಾದ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರ ದರ್ಶನ ಆಯ್ತಲ್ಲ ಅನ್ನೋ ಖುಷಿ ಅಂತೂ ತುಂಬಾನೇ ಇತ್ತು. ಆಮೇಲೆ ಹಿಂಗೇನೆ 2-3 ಸುತ್ತಾನೆ ಇದ್ವಿ. ಸುತ್ತಿ ಅಲ್ಲಿ ಪ್ರಕೃತಿ ನಡುವೆ ಫೀಲ್ ಮಾಡಿ ಒಂದಷ್ಟು ಕುತ್ಕೊಂಡಿದ್ವಿ ಅಲ್ಲೇನೆ. ಆಮೇಲೆ ಅಲ್ಲಿ ಆನೆಗಳನ್ನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಆನೆಗಳು, ಜಿಂಕೆ ಎಲ್ಲಾನು ಕೂಡ ಓಡಾಡ್ತಿದಾವ ಅಲ್ಲಿ. ಅದನ್ನೆಲ್ಲ ನೋಡಿ ಮಕ್ಳಿಗೂ ಖುಷಿ ಆಯ್ತು. ಆಮೇಲೆ ಮನೆಯವರು ಸಖತ್ ಖುಷಿ ಆಯ್ತು. ಯಾಕೆಂದ್ರೆ ಮಕ್ಳು ಧ್ರುವನ್ನ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ. ಆ ಕೆಲ್ಸ ಈ ಕೆಲ್ಸ, ಪ್ರಾಜೆಕ್ಟ್ ಇದೆ, ಅದಿದೆ ಇದಿದೆ ಅಂತ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾನೆ. ಚಿಕ್ಕದ್ರಿಂದನೂ ಅಷ್ಟೇ. ಅದೇನೋ ಕೋರ್ಸ್ ಇದೆ, ಅದಿದೆ ಇದಿದೆ ಅಂತ ಅವನ್ನ ಕರ್ಕೊಂಡು ಹೋಗೋದಿದೆಯಲ್ಲ, ಈ ಸಲ ಚೆನ್ನಾಗಿ ಬೈದಾಕ್ಬಿಟ್ಟಿದ್ದೀನಿ. ನಿಮ್ ಜೊತೆ ಸೇರ್ಕೊಂಡು ವಯಸ್ಸಾಗ್ಬಿಡುತ್ತೆ ಅಷ್ಟೇನೆ, ಎಲ್ಲೂ ಹೋಗಕ್ಕಾಗಲ್ಲ ನಮ್ಗೆ ಅಂತ ಹೇಳಿದ್ಮೇಲೆ ಅವ್ನ್ ಬಂದಿರೋದು. ಹಂಗಾಗಿ ಎಲ್ಲರಿಗೂ ಒಂದಷ್ಟು ಸೆಲ್ಫಿಗಳನ್ನ ತಗೊಂಡ್ವಿ. ತುಂಬಾ ಖುಷಿ ಆಯ್ತು. ಅದೊಂಥರ ಮೆಮರೈಸ್ ಆಗಿ ಇರುತ್ತೆ ನಮ್ ಲೈಫಲ್ಲಿ ಅಂತ ಅನ್ಸುತ್ತೆ ನನಗೆ. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಹೋಗ್ಲೇಬೇಕು. ದಯವಿಟ್ಟು ಒಂದ್ಸಲ ಹೋಗಿ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಫೀಲ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಹೋಗಂಗಿದ್ರೆ ಇನ್ 2-3 ತಿಂಗಳೊಳಗಡೆ ಹೋಗಿ, ಯಾಕೆಂದ್ರೆ ವಿಂಟರ್ ಅಲ್ವಾ, ವಿಂಟರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಹೋಗ್ತಿದಂಗೆ ನಿಮ್ಗೆ ಸೂರ್ಯಕಾಂತಿ ತೋಟಗಳು ತುಂಬಾ ಇದಾವೆ ಆಯ್ತಾ. ಇಲ್ಲಿ ಬೆಳಿತಾರೆ ಸೂರ್ಯಕಾಂತಿನ. ಆ ಹೂವ ನೋಡಕ್ ಏನ್ ಚೆನ್ನಾಗಿದೆ, ಪ್ರಕೃತಿ ವಿಸ್ಮಯ ಅಂತ ಹೇಳ್ಬೋದು. ಹಂಗಾಗಿ ತುಂಬಾ ಚೆನ್ನಾಗಿದೆ. ಮನೆಯವ್ರು ನೋಡಿ ಫೀಲ್ ಮಾಡ್ತಾ ಇರೋದು, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಜನ ಗೊತ್ತಾ, ಇಲ್ಲಿ ತುಂಬಾ ಶೂಟಿಂಗ್ ನಡೆಯುತ್ತೆ. ತುಂಬಾ ಜನ ಇದೆಲ್ಲ ಮಾಡ್ತಿರ್ತಾರೆ, ಶಾರ್ಟ್ ಫಿಲಮ್ ಅದು ಇದು. ನೋಡ್ತಾ ಇದ್ರಲ್ವಾ, ಎಲ್ಲ ನಮ್ ಕಡೆನೆ ನೋಡ್ತಾ ಇದಾವೆ ಯಾರಪ್ಪ ಇದು ಅಂತ. ಹಂಗಾಗಿ ಇವಾಗ ಬಸ್ಸು ಹೊರಟಿದೆ. 5 ಗಂಟೆ. ಹೆಂಗನ್ಸ್ತು ಶ್ವೇತಾ? ಏನ್ಕೋ ನನ್ ಮಕ್ಳು ನಗ್ತಾವ್ರಪ್ಪ ಅವಾಗಿಂದ. ಹೇಳಿ ಹೇಳು. ಅದು 40 ರೋಡ್ 40 ಒಳಗೆ 55. ನಿನ್ ಜಿಮ್ ಮೇಲೆ ತೋರ್ಸು. ಪವರ್ 24.
ಇದೆಲ್ಲ 9:30 ಸಚಿನ್ ಹೆಂಗ್ ಅನ್ಸ್ತು? ಫೈನಲ್ ಸೂಪರ್ ಆಗಿತ್ತು. ಆದ್ಮೇಲೆ ನೀವೇನ ಮಾಡಿ ಧ್ರುವ ನೀನ್ ಹೇಳು. ಅಸ್ಸಾಮಾಗಿತ್ತು ನಿಂದು ಚಂದು. ನನ್ ಮಕ್ಳಿಗೆ ತುಂಬಾ ಖುಷಿ ಆಯ್ತು, ನನ್ಗೂ ಖುಷಿ ಆಯ್ತು. ಇಲ್ಲ ಇಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಮುದ್ದಾಗಿದ್ದಾರೆ ಗೊತ್ತಾ ಗೋಪಾಲ್ ಸ್ವಾಮಿ. ಆ ಪ್ರಕೃತಿ ಇವಾಗ ಹೊರಟಿರೋದು ಎಲ್ಲಿಗೆ? ಎಲ್ಲಿಗೆ ಮೇಡಮ್ ಹೊರಟಿರೋದು? ಮೈಸೂರು. ಮೈಸೂರ್ಗೆ ಯಾಕೆ ಹೋಗ್ತೀರಿ? ಮೈಸೂರಿಂದ ಮನೆಗೆ. ಮೈಸೂರ್ಗೆ ಹೋಗ್ಬೇಕವಾಗ ಮತ್ತೆ 4-5 ಸರಿ ಓಡಾಡಿದೀವಿ ಮೈಸೂರ್ಗೆ. 50 ಲಕ್ಷ ಆಯ್ತು. ಹೌದು, ಅಂದ್ರೆ ಆಲ್ರೆಡಿ ಹೋಗೋಣ ಇವಾಗ ಬೆಂಗಳೂರಿಗೆ ಹೋಗಿ ಸಿಗ್ತೀನಿ ನಿಮ್ಗೆ. ಟೋಟಲ್ ಜಾಗ 7,250. ಇಲ್ಲಿ ತೋಟ ನೋಡ್ತಾ ಇದ್ರಲ್ಲ, ಇದ್ರ ಹತ್ರನೇ ನಮ್ಗೆ ಜೇನೆಲ್ಲ ಕಲೆಕ್ಟ್ ಮಾಡಿ ಕೊಡ್ತಾರೆ, ತಗೋಬಹುದು ಅಂತ. ಹಂಗೆ ಸರಿ ಅಂತ ನೋಡೋಣ ಅಂತ ಹೋದ್ವಿ. ಇಲ್ಲಿ ತುಂಬಾ ಈ ತರ ಬಾಕ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಇದ್ರಲ್ಲಿ ಜೇನ್ನ ಸಾಕ್ತಾರಂತೆ ನೋಡಿ, ಈ ತರ. ಆಮೇಲೆ ಕಾಡ್ ಜೇನು ಯಾವ್ದಾವ್ದು ಇತ್ತಪ್ಪ. ಆಮೇಲೆ ಓಂಕಾಳಂದು ಅದ್ರದ್ದು ಜೇನು, ಅಂದ್ರೆ ಆ ತೋಟದಲ್ಲಿ ಮಾಡುವಂತ ಜೇನಂತೆ, ಜೇನುತುಪ್ಪ ಅಂತೆ. ಹಂಗಾಗಿ ಅದೆಲ್ಲ ಇತ್ತು. ಸದ್ಯಕ್ಕೆ ನಾರ್ಮಲ್ಲೇ ತಗೊಂಡ್ವಿ. ನಮ್ಗೆ GKVKಲೇ ಜೇನುತುಪ್ಪ ತುಂಬಾ ಇಷ್ಟ ಆಗುತ್ತೆ. ಅದನ್ನ ತಂದು ಒಂದ್ 2-3 ಸಲ ನೋಡಿದೀನಲ್ವಾ, ಹಂಗಾಗಿ ಚಂದ ಅಂತ ಅನ್ಸುತ್ತೆ ನನಗೆ. ಹಂಗಾಗಿ 1 ಬಾಟ್ಲು ಮಾತ್ರ ತಗೊಂಡೆ. ಇಲ್ಲಿ ನೋಡ್ತಾ ಇದ್ರ ತೋಟ ಎಷ್ಟ್ ಚೆನ್ನಾಗಿದೆ ಗೊತ್ತಾ. ಇಲ್ಲೂ ಈ ತರ ಬಾಕ್ಸ್ ಗಳೆಲ್ಲ ಇಟ್ಕೊಂಡಿದ್ದಾರೆ. ಇದರಲ್ಲಿ ಜೇನ್ನ ಸಾಗಾಣಿಕೆ ಮಾಡ್ತಾರಂತೆ. ಆಮೇಲೆ ಇಲ್ಲಿ ತಗೊಂಡ್ವಿ, ಇದು ಕಾಡ್ ಜೇನಂತೆ. ಇದು ನಾರ್ಮಲ್, ನಾನ್ ಮುಟ್ತಾ ಇದೀನಲ್ಲ ಅದು ನಾರ್ಮಲ್. ಇದು ಓಂಕಾಳಂದು ಕಾಡ್ ಜೇನು ಅಂತ 3 ತರ ಇತ್ತು. ನಾನ್ ನಾರ್ಮಲ್ಲೇ ತಗೊಂಡೆ. ತಗೊಂಡು ಅಲ್ಲಿಂದ ಹೊರಟು ನಿಮ್ಗೆ ಸರಿ ತೋರ್ಸಿಲ್ಲ ಅಲ್ವಾ, ನೋಡಿ ದೇವಸ್ಥಾನ ನೋಡ್ತಾ ಇದ್ರಲ್ಲ, ಸಖತ್ತಾಗಿತ್ತು. ಆಮೇಲೆ ಲೈನಲ್ಲಿ ಹೋಗ್ಬೇಕಾಗಿತ್ತು. ಆಮೇಲೆ ಜನ ಇದ್ರು ಅಂತ ಹೇಳಿದ್ನಲ್ಲ, ಹಂಗಾಗಿ ಹಿಂಗ್ ಹೋಗ್ಬೇಕಾದ್ರೆ ಇದೆಲ್ಲ ಮಾಡಿರೋದು ಮನೆಯವ್ರ ಫೋನಿಂದ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ದರ್ಶನನೂ ಚೆನ್ನಾಗಾಯ್ತು, ಎಲ್ಲಾನು ಚೆನ್ನಾಗಾಯ್ತು. ನನ್ ಮಗ ಎಲ್ಲೋದ್ರುನು ಅದು ಚಿಕ್ಕೋನು ಇದೇ ತರ ಮಾಡ್ತಿರ್ತಾನೆ. ನನ್ನ ಜಾಸ್ತಿ ನಗ್ಸೋದು ಅವನೇನೆ, ಜೋಕ್ಸ್ ಮಾಡೋದು. ಒಂದ್ ಸ್ವಲ್ಪ ಸಪ್ಕಿದ್ರು ಅವನು ಇದ್ ಮಾಡಲ್ಲ. ಯಾವಾಗ್ಲೂ ಖುಷಿಯಾಗಿ ಇರ್ಬೇಕು ನಾನು. ಅಪ್ಪ ಮಕ್ಳಿಗೆ ಎಲ್ಲಾರ್ಗು ಅಷ್ಟೇ, ನಾನ್ ಖುಷಿಯಾಗಿದ್ರೆ ಅವರೆಲ್ಲ ಖುಷಿ ಇರುತ್ತೆ. ಹಿಂಗೆ ಹೇಳ್ಕೊಂಡು ಹೋಯ್ತಾ ಇದ್ರು. ನೋಡಿ ಎಷ್ಟ್ ಚೆನ್ನಾಗಿದಾರಲ್ವಾ. ಆದ್ರೆ ಸ್ವಲ್ಪ ಬೇಗ ಹೋಗೋದಾದ್ರೆ ನಂಜನಗೂಡ್ಗೆ ಹೋದ್ರೆ ಸ್ವಲ್ಪ ಬೇಗ ಹೋಗಿ. ಸೊ ಯಾವಾಗೇ ಆಗ್ಲಿ 12:30ಗೆ ಕ್ಲೋಸ್ ಆಗ್ಬಿಡುತ್ತೆ. ಬೇಗ ಹೋದ್ರೆ ನಿಮ್ಗೆ ದರ್ಶನ ಎಲ್ಲ ಚೆನ್ನಾಗಾಗುತ್ತೆ. ಇವಾಗ ನಾವು ಬಂದಿರೋದು ಇಮುಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ನೋಡ್ತಾ ಇದ್ದೀರಾ, ಹಿಂಗ್ ಹೋಗ್ತಿದ್ದಂಗೆನೆ ಈ ತರ ಎಂಟ್ರೆನ್ಸ್ ಅಲ್ಲಿ ಈ ತರ ಇದ್ ಸಿಗುತ್ತೆ. ಇದು ಹದ್ದು ಅಲ್ವಾ, ಹದ್ದು. ಅದಾದ್ಮೇಲೆ ಈ ತರ ದೊಡ್ಡ ಗ್ರೌಂಡ್ ತರ ಇದೆ. ಇಲ್ಲಿ ಆರಾಮಾಗಿ ತುಂಬಾ ಚೆನ್ನಾಗಿ ಓಡಾಡ್ಬೋದು. ಸುತ್ತ ನೇಚರು, ಅದ್ರ ಮಧ್ಯ ಈ ದೇವಸ್ಥಾನ ಇರುವಂತದ್ದು. ಈ ತರ ಇದೆ ನೋಡಿ. ಒಂಥರ ಗಂಡ ಮಕ್ಳು ಎಲ್ಲ ಜೊತೆಲಿ ಇದ್ಬಿಟ್ರೆ. ನಮ್ಮಮ್ಮನೂ ಬರ್ತೀನಿ ಅಂದ್ರು, ಬರ್ಲಿಲ್ಲ ನಮ್ಮಮ್ಮ. ಈ ತರ ಇದೆ. ಮನೆಗಳೆಲ್ಲ ಸುತ್ತಾಕೊಂಡು ಮೇಯ್ತಾ ಇದಾವೆ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದೀನಿ. ದೇವಸ್ಥಾನಕ್ಕೆ ಹೋಗೋರು ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 4 ಗಂಟೆ ಮುಂಚೆನೆ ಹೋಗಿ, ಆಮೇಲೆ ಹೋಗಿ ಟಿಕೆಟ್ ಇಲ್ದಿದಂಗೆ ವಾಪಸ್ ಎಲ್ಲ ಬರಕ್ ಹೋಗ್ಬೇಡಿ. ಮುಂಚೆನೆ ಹೋದ್ರೆ ಚೆನ್ನಾಗಿ ದರ್ಶನ ಆಗುತ್ತೆ. ನಂಜನಗೂಡ್ಗೆ ಹೋಗ್ಬೇಕಾದ್ರೂ ಅಷ್ಟೇನೆ 12:30 ಒಳಗಡೆನೆ ಹೋಗಿ ದರ್ಶನ ಮಾಡ್ಕೊಳ್ಳಿ. ಮುಡಿ ಕೊಡೋರಾದ್ರೆ ಸ್ವಲ್ಪ ಬೇಗನೆ ಹೋಗಿ. ಸೋಮವಾರ ಆದ್ರೆ 1 ಗಂಟೆವರೆಗೂ ಇರುತ್ತೆ. ನಾರ್ಮಲ್ ಡೇಸ್ ಅಲ್ಲಿ 12:30 ಇರುತ್ತೆ. ಆಷಾಢದಲ್ಲಂತೂ ಚಾಮುಂಡಿ ಬೆಟ್ಟ ಪೂರ್ತಿ ತೆಗ್ದಿರುತ್ತೆ. ಆದ್ರೆ ವೆಹಿಕಲ್ ನ ಮೇಲ್ಗಡೆ ಬಿಡಲ್ಲ. 2-3 ದೇವಸ್ಥಾನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ನಿಮ್ಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ. ಹೋಗಿ ದರ್ಶನ ಮಾಡಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ. ಇಂಟರ್ವಲ್ ಅಂತೂ ಇಮುಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ಮಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಸೂಪರ್ ಆಗಿರುತ್ತೆ. ನಿಮ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ ಮನ್ಸಿಗೆ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.